ಬೆಳಗಾವಿ ಜಿಲ್ಲೆ ಸುಮಾರು 3.5 ಲಕ್ಷ ರಿಜಿಸ್ಟರ್ಡ್ ಕಾರ್ಮಿಕರಿದ್ದಾರೆ ಜಿಲ್ಲೆಯೊಳಗೆ. ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕೇವಲ 50 ಬೆಡ್ನ ESI ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆ ಕೂಡ ತಿರುಚೂರು IIT ತಿರುಚೂರಿನವ್ರು ಬಂದು ಇದು ಕಳಪೆ ಕಾಮಗಾರಿ ಆಗಿದೆ, ಇದು ಕಟ್ಟಡ ಸೋರ್ತಾ ಇದೆ, ಇದು ಬಳಸಲಿಕ್ಕೆ ಯೋಗ್ಯ ಆಗಿಲ್ಲ, ಇದನ್ನು ಡಿಮಾಲಿಷ್ ಮಾಡ್ಬೇಕಂತ ಹೇಳಿದರು. ನಾನು ಕೂಡ ರಾಜ್ಯಸಭಾ ಸದಸ್ಯನಾದ ನಂತರ ಮೊದಲನೇ ಬಾರಿಗೆ ಅಲ್ಲಿ ಹೋಗಿ ಭೇಟಿ ಕೊಟ್ಟೆ. ಕರೋನಾ ಸಂದರ್ಭದಲ್ಲಿ ನಾನು ಅವತ್ತು ಕರೋನಾ ಇತ್ತು, ಆದರೂ ಕೂಡ ಮಾಸ್ಕ್ ಹಾಕ್ಕೊಂಡು ಹೋಗಿ ಭೇಟಿ ಕೊಟ್ಟು ಆ ರಿಪೋರ್ಟನ್ನು ತಗೊಂಡು ನಾನು ಸಂಬಂಧಪಟ್ಟವ್ರಿಗೆಲ್ಲ ಬರೆದು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ 100 ಬೆಡ್ ಹಾಸ್ಪಿಟಲನ್ನು ನಾನು ಮಂಜೂರು ಮಾಡ್ಕೊಂಡ್ಬಂದೆ ಇಲ್ಲಿಗೆ. ಆದರೆ ಇವತ್ತಿನವರೆಗೆ ಆ್ಯಸ್ ಆನ್ ಟುಡೇ ಆ ಪ್ರೊಮೈಸಸನ್ನು ಖಾಲಿ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಇವತ್ತಿಗೂ ಅವಕಾಶ ಕೊಡ್ತಾ ಇಲ್ಲ. ಕಾರಣ ಏನು, ಯಾವ ಕಾರಣದಿಂದ ನೀವು ಆಸ್ಪತ್ರೆಯನ್ನು ತಡೆ ಹಿಡಿದಿರಿ ಅನ್ನುವಂಥದ್ದನ್ನು ಜಿಲ್ಲೆಯ ಜನರಿಗೆ ತಾವು ಉತ್ತರ ಕೊಡಬೇಕಾಗ್ತದೆ. ಅದಾದಮೇಲೆ ನಾನು ಭಾಳಷ್ಟು ವೈಯಕ್ತಿಕವಾಗಿ ಭೇಟಿಯಾಗುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಅವರೇ ಉಡಾಪಿ ಉತ್ತರಗಳನ್ನು ಕೊಟ್ಟರು ಅವಾಗೂ ಕೂಡ. ಮತ್ತು ಇತ್ತೀಚೆಗೆ ನಾನು ಅಧಿಕಾರಿಗಳಿಗೆ ಭಾಳ ಹಠಕ್ಕೆ ಬಿದ್ದು ಅವ್ರನ್ನ ಒಂದು ಸಭೆ ಮಾಡಿ 2 ESIC ಮತ್ತು ESIS ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ 2 ರೀಜನಲ್ ಡೈರೆಕ್ಟರ್ನ ನಾನು ಸಭೆ ಕರೆದು ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಇದು ಅವ್ರ ಡ್ರೆಸ್ ಬಗ್ಗೆ, ಅವ್ರ ದಾಡಿ ಬಗ್ಗೆ, ಅವರ ವಿದೇಶ ಪ್ರವಾಸದ ಬಗ್ಗೆ ಭಾಳ ಹಗುರವಾಗಿ ಮಾತನಾಡ್ತಾ ಅವ್ರು ಒಂದೇ ಬಾರಿನೂ ಮತ್ತು ಮೀಡಿಯಾದವ್ರನ್ನೂ ಟೀಕೆ ಮಾಡ್ತಾರೆ. ಮೀಡಿಯಾ ಸ್ನೇಹಿತರು ನೀವು ಕೂಡ ಒಂದೇ ಸೈಡ್ ಹೊಡಿತಾ ಇದ್ದೀರಿ, ನಮ್ದು ಯಾರೂ ಕೇಳ್ತಾ ಇಲ್ಲ, ಅವ್ರದ್ದೇ ಎಲ್ಲ ಬಣ್ಣ ಹಚ್ತಾ ಇದ್ದೀರಿ ಅಂಥೇಳಿ ಅದನ್ನು ಕೂಡ ಅಲ್ಲಿ ಟೀಕೆ ಮಾಡ್ತಾರೆ. ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಅವರು ಎಲ್ಲ ರಾಜ್ಯಕ್ಕೆ ಬರಬೇಕು, ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಬೇಕು ಅಂಥೇಳಿ ಒತ್ತಾಯವನ್ನು ಕೂಡ ಮಾಡ್ತಾರೆ. ನಾನು ಮಾನ್ಯ ಸಂತೋಷ್ ಲಾಡ್ ಅವ್ರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ತಮ್ಮದು ಕಾರ್ಮಿಕ ಇಲಾಖೆ ಇದೆ, ಯಾರು ಶ್ರಮ ಸಂಸ್ಕೃತಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಜನ ಇದ್ದಾರೆ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಇಲಾಖೆ ನಿಮ್ಮದು. ಯಾವ ಕರೋನಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಕಾರ್ಯವನ್ನು ಮಾಡಿತು, ಆಹಾರದ ಕಿಟ್ಗಳನ್ನು ನಾವು ಯಾವ ರೀತಿ ವಿತರಣೆ ಮಾಡಿದೆವು ಅನ್ನುವಂಥದ್ದು ನಮ್ಮ ಗಮನಕ್ಕಿದೆ. ನೀವು ಬಂದಮೇಲೆ ನಿಮ್ಮ ಸಾಧನೆ ಏನು, ನೀವು ಅದನ್ನು ಹೇಳಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಈ ರೀತಿ ಪ್ರಧಾನಿಯವರ ವಿರುದ್ಧ ಮಾತನಾಡೋದ್ರ ಮುಖಾಂತರ ನಾವೊಬ್ಬ ನಾಯಕರಾಗ್ತೀವಿ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಲ್ಲ, ಇದು ಸೂರ್ಯನಿಗೆ ಉಗಿದ್ರೆ ನಿಮ್ಮ ಮುಖಕ್ಕೆ ಸಿಡಿತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಅನ್ನಿಸ್ತದ. ಹೀಗಾಗಿ